ನಮಸ್ಕಾರ ವೀಕ್ಷಕರೇ, ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದೇಶಾದ್ಯಂತ ಇರುವಂತಹ ರೈತ ಬಾಂಧವರಿಗೆ ಕೇಂದ್ರ ಸರ್ಕಾರದಿಂದ ಮಹತ್ವದ ಮಾಹಿತಿಯೊಂದು ಬಂದಿದೆ. ಹೌದು ರೈತ ಬಾಂಧವರೇ, ನೀವು 16ನೇ ಕಂತಿನ ಹಣಕ್ಕಾಗಿ ಅಂದರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 16ನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದವರಾಗಿದ್ದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೀವು ಕೊನೆಯವರೆಗೂ ನೋಡಲೇಬೇಕು. ಯಾಕೆಂದರೆ 16ನೇ ಕಂತಿಗಾಗಿ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಒಂದು ಜಾರಿಗೆ ಬಂದಿದೆ. ನಿಮಗೆ ದುಡ್ಡು ಬೇಕೆಂದರೆ ಈ ಕೆಲಸವನ್ನ ಬೇಗ ಮಾಡಿ, ನಿಮಗೆ ದುಡ್ಡು ಖಂಡಿತವಾಗಿ ಬರುತ್ತೆ. ಹಾಗಾದ್ರೆ ಬನ್ನಿ, ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನ ನೋಡುತ್ತಿದ್ದು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೀಗಾಗಿ ನಾವು ಹಾಕುವಂತಹ ಪಬ್ಲಿಕ್ ಇನ್ಫಾರ್ಮೇಶನ್ ನ ಎಲ್ಲಾ ಮಾಹಿತಿಗಳನ್ನ ನೀವು ನೋಟಿಫಿಕೇಶನ್ ನಲ್ಲಿ ಪಡೆಯಬಹುದು. ಹಾಗಾದ್ರೆ ಬನ್ನಿ ವಿಡಿಯೋ ನೋಡೋಣ. ಹೌದು ರೈತ ಮಿತ್ರರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಉದ್ದೇಶ ಏನಪ್ಪಾ ಅಂದ್ರೆ ಕೃಷಿ ಕ್ಷೇತ್ರಗಳಲ್ಲಿ ಮೂಲ ಸೌಕರ್ಯವನ್ನ ಬಲಪಡಿಸುವುದು, ಅಂದ್ರೆ ರೈತರನ್ನ ಆರ್ಥಿಕವಾಗಿ ಬಲಪಡಿಸುವುದರ ಮೂಲಕ ಕೃಷಿಯ ಕಡೆಗೆ ರೈತರ ಒಲವನ್ನ ಹೆಚ್ಚಿಸುವುದು, ಆರ್ಥಿಕ ನೆರವನ್ನ ನೀಡುವುದರ ಮೂಲಕ ಕೃಷಿ ವ್ಯವಹಾರವನ್ನ ಪ್ರೇರೇಪಿಸುವುದು ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಈ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಹಣವನ್ನ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಹಾಕಲಾಗುತ್ತೆ. ಇದರಿಂದಾಗಿ ಈ ಯೋಜನೆಯಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದಂತಾಗುತ್ತದೆ. ಇದು ವಿಶ್ವದ ಅತಿ ದೊಡ್ಡ ನೇರ ಲಾಭ ವರ್ಗಾವಣೆ ಯೋಜನೆ ಎಂದು ಪರಿಗಣಿಸಲಾಗಿರುವಂತಹ ಯೋಜನೆಯಾಗಿದ್ದು, ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಇದುವರೆಗೂ ರೈತರಿಗೆ 15 ಕಂತುಗಳವರೆಗೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ಅಂದರೆ ರೈತರು 1ನೇ ಕಂತಿನಿಂದ 15ನೇ ಕಂತಿನವರೆಗೆ ಯಾವುದೇ ಅಡೆತಡೆ ಇಲ್ಲದೆ ಹಣವನ್ನ ಪಡೆದುಕೊಂಡಿದ್ದಾರೆಂದರೆ ಅವರಿಗೆ 30,000 ರೂಪಾಯಿ ಈ ಯೋಜನೆಯ ಮೂಲಕ ಸಿಕ್ಕಿರುತ್ತೆ. ಈಗ 16ನೇ ಕಂತಿನ ಹಣಕ್ಕಾಗಿ ರೈತರು ಕಾಯುತ್ತಿದ್ದು, ಈ 16ನೇ ಕಂತನ್ನ ಪ್ರಯೋಜನವನ್ನ ಪಡೆಯಲು ರೈತರು ಈ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕಾಗಿದೆ. ಹೌದು, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 2.8 ಲಕ್ಷ ಕೋಟಿ ರೂಪಾಯಿಗಳನ್ನ 11.27 ಕೋಟಿಗೂ ಹೆಚ್ಚು ರೈತರ ಖಾತೆಗಳಿಗೆ ವರ್ಗಾಯಿಸಲಾಗಿರುತ್ತೆ. ರೈತರು ಈಗಾಗಲೇ 15ನೇ ಕಂತನ್ನ ಪಡೆದುಕೊಂಡಿದ್ದು ಈಗ 16ನೇ ಕಂತಿನ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 16ನೇ ಕಂತಿನ ಹಣ ಬಿಡುಗಡೆಗೂ ಮುನ್ನ ಕೇಂದ್ರ ಸರ್ಕಾರವು ರೈತರಿಗೆ ಕೆಲವು ಸಲಹೆ ಸೂಚನೆಗಳನ್ನ ನೀಡಿದೆ. ಕೇಂದ್ರ ಸರ್ಕಾರವು ನೀಡಿರುವಂತಹ ಆ ಸಲಹೆ ಸೂಚನೆಗಳನ್ನ ಏನಪ್ಪಾ ಎಂದು ನೋಡುವುದಾದರೆ, 4 ಕಾರ್ಯಗಳನ್ನ ಪೂರ್ಣಗೊಳಿಸಿದಂತಹ ರೈತರಿಗೆ ಖಾತೆಗೆ ಮಾತ್ರ 16ನೇ ಕಂತಿನ 2,000 ರೂಪಾಯಿ ಹಣವನ್ನ ಹಾಕಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಸೂಚನೆಯನ್ನ ನೀಡಿದೆ. ರೈತರು 16ನೇ ಕಂತಿನ ಹಣವನ್ನ ಪಡೆಯಲು ಬಯಸಿದರೆ ಖಂಡಿತವಾಗಿಯೂ ಅವರು ಈ 4 ಕಾರ್ಯಗಳನ್ನ ಪೂರ್ಣಗೊಳಿಸಲೇಬೇಕು. ಹಾಗಾದರೆ ಬನ್ನಿ, ಆ 4 ಕಾರ್ಯಗಳು ಯಾವುವು ಎಂದು ಒಂದೊಂದು ನೋಡುತ್ತಾ ಹೋದರೆ, ಮೊದಲನೇದಾಗಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸುವುದು. ಇನ್ನು ಎರಡನೆಯದಾಗಿ ನಿಮ್ಮ ಆಧಾರ್ ಸೀಡೆಡ್ ಬ್ಯಾಂಕ್ ಖಾತೆಯಲ್ಲಿ ನಿಮ್ಮ ಡಿಬಿಟಿ ಆಯ್ಕೆಯನ್ನ ಆಕ್ಟಿವೇಟ್ ಮಾಡಬೇಕು, ಅಂದ್ರೆ ಸಕ್ರಿಯಗೊಳಿಸಬೇಕು. ಇನ್ನು ಮೂರನೆಯದಾಗಿ ನಿಮ್ಮ KYC ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿರಬೇಕು. ಇದಾದ ನಂತರ ಅತಿ ಮುಖ್ಯವಾದ 4ನೇದು ಏನಪ್ಪಾ ಅಂದ್ರೆ ಪಿಎಂ ಕಿಸಾನ್ ಪೋರ್ಟಲ್ ಅಲ್ಲಿ ನಿಮ್ಮ ಸ್ಥಿತಿಯನ್ನ ತಿಳಿಯಿರಿ ಅನ್ನುವಂತಹ ಮಾಡ್ಯೂಲ್ ಇದೆ. ಅದರ ಅಡಿಯಲ್ಲಿ ನಿಮ್ಮ ಆಧಾರ್ ಸೀಡಿಂಗ್ ಅನ್ನ ಪರಿಶೀಲಿಸಿಕೊಳ್ಳಬೇಕು. ಅಲ್ಲಿ ಆಧಾರ್ ಸೀಡಿಂಗ್ ಅನ್ನುವಂತಹ ಆಯ್ಕೆ ಮುಂದೆ ಎಸ್ ಅಂತ ಇದ್ರೆ ನಿಮಗೆ ಖಂಡಿತವಾಗಿಯೂ 16ನೇ ಕಂತಿನ ಹಣ ಬರುತ್ತದೆ ಎಂದು ತಿಳಿದುಕೊಳ್ಳಬೇಕು. ಇನ್ನು ನೀವು KYC ಮಾಡಿಲ್ಲ ಅಂದ್ರೆ ಅದನ್ನು ಹೇಗೆ ಮಾಡಿಕೊಳ್ಳುವುದು ಎಂದು ನೋಡುವುದಾದರೆ, ಈಗಾಗಲೇ ಕೇಂದ್ರ ಸರ್ಕಾರವು ರೈತರಿಗೆ KYC ಪ್ರಕ್ರಿಯೆಯನ್ನ ಮಾಡಿಸಿಕೊಳ್ಳಲು ಅನೇಕ ಅವಕಾಶಗಳನ್ನ ನೀಡಿ, ಕೆಲವು ರೈತರು ಅನಕ್ಷರಸ್ಥರಿದ್ದು ಮತ್ತು ತಂತ್ರಜ್ಞಾನದ ಅರಿವು ಇಲ್ಲದಂತಹವರು ಇದ್ದು ಅಂತವರು KYC ಪ್ರಕ್ರಿಯೆಯಿಂದ ಹಿಂದುಳಿಯುತ್ತಿದ್ದರು. ಅಂತವರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತಿನ ಲಾಭ ಸಿಗುತ್ತಿರಲಿಲ್ಲ. ಇದನ್ನ ಮನಗಂಡಂತಹ ಕೇಂದ್ರ ಸರ್ಕಾರ ಇದೀಗ ರೈತ ಬಾಂಧವರಿಗೆ ಅನುಕೂಲ ಆಗಲಿ ಅಂತೇಳಿ ಪಿಎಂ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಅನ್ನ ಬಿಟ್ಟಿದೆ. ಆ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ರೈತರು ಕೇವಲ ತಮ್ಮ ಮುಖದ ಛಾಯಾಚಿತ್ರವನ್ನ ದೃಢೀಕರಿಸುವುದರ ಮೂಲಕ KYC ಪ್ರಕ್ರಿಯೆಯನ್ನ ಮಾಡಬಹುದು. ಅಂದ್ರೆ ಫೇಸ್ ಅಥೆಂಟಿಕೇಶನ್ ಟೆಕ್ನಾಲಜಿ ಮೂಲಕ ರೈತರು ತಮ್ಮ KYC ಪ್ರಕ್ರಿಯೆಯನ್ನ
ಪೂರ್ಣಗೊಳಿಸಿಕೊಳ್ಳಲಿಕ್ಕೆ ಈ ಒಂದು ಪಿಎಂ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ಅವಕಾಶವನ್ನ ನೀಡಲಾಗಿದೆ. ಇದು ಕೂಡ ರೈತರಿಗೆ ಸಾಧ್ಯವಾಗದೆ ಹೋದರೆ ರೈತರು ತಮ್ಮ ಸಮೀಪದ ಸಾಮಾನ್ಯ ಸೇವಾ ಕೇಂದ್ರದ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ ಅಂದರೆ ಬೆರಳಚ್ಚುಗಳನ್ನು ನೀಡುವುದರ ಮೂಲಕ ಈ ಕೆವೈಸಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ಅಲ್ಲಿ ತಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTPಯನ್ನ ಪಡೆದುಕೊಳ್ಳುವುದರ ಮೂಲಕ ಈ ಕೆವೈಸಿ ಪ್ರಕ್ರಿಯೆಯನ್ನ ಮಾಡಿಸಬಹುದಾಗಿದೆ. ಸೊ ಹೀಗೆ ಕೇಂದ್ರ ಸರ್ಕಾರವು ಈ ಕೆವೈಸಿ ಪ್ರಕ್ರಿಯೆಯನ್ನ ಮಾಡಿ ಮುಗಿಸಿಕೊಂಡು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತಿನ ಹಣವನ್ನ ಪಡೆಯಲಿಕ್ಕೆ ಅರ್ಹತೆಯನ್ನ ಪಡೆದುಕೊಳ್ಳಲು ರೈತರಿಗೆ ಈ ಎಲ್ಲ ಅವಕಾಶಗಳನ್ನ ನೀಡಿದ್ದು, ಈ ಕೆಲಸಗಳನ್ನ ಮಾಡಿದರೆ ಮಾತ್ರ ನಿಮಗೆ 16ನೇ ಕಂತಿನ ಹಣ ಬರುತ್ತೆ, ಇಲ್ಲ ಅಂದ್ರೆ ಹಣ ಬರುವುದಿಲ್ಲ. ಹಾಗಾಗಿ ತಡ ಮಾಡದೆ ಈ ಪ್ರಕ್ರಿಯೆಗಳನ್ನ ಮಾಡಿಸಿಕೊಳ್ಳಿ. ಕೇಂದ್ರ ಸರ್ಕಾರ ವಿಧಿಸಿರುವಂತಹ ನಿಯಮವನ್ನ ಪಾಲಿಸಿದಂತಹ ರೈತರಿಗೆ ಮಾತ್ರ 16ನೇ ಕಂತಿನ ಹಣ ಬಿಡುಗಡೆ ಆಗುತ್ತದೆ. 16ನೇ ಕಂತಿನ ಹಣ ಶೀಘ್ರದಲ್ಲೇ ಬಿಡುಗಡೆಯಾಗಲಿದ್ದು, ನೀವು ತ್ವರಿತವಾಗಿ ಈ ಪ್ರಕ್ರಿಯೆಗಳನ್ನ ಮಾಡಿ ಮುಗಿಸಿ. ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like buttons and give your comments.